ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಬೆಂಗಳೂರಲ್ಲಿರೋ ಯಲಹಂಕದ ಹತ್ರ ಇರೋ ಜಕ್ಕೂರು ಏರ್ಡ್ರೋಮ್ ಹತ್ರ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಹೆಲಿಕಾಪ್ಟರ್ಗಳು ನಿಂತಿರೋದನ್ನು. ಸ್ನೇಹಿತರೆ, ಇಲ್ಲಿ ನೀವು ಹೆಲಿಕಾಪ್ಟರ್ಗಳನ್ನು ಬಾಡಿಗೆ ತಗೋಬೋದು. ಪ್ಲಸ್ ಇಲ್ಲಿ ಫ್ಲೈಯಿಂಗ್ ಕ್ಲಾಸ್ ಕೂಡ ನಡೆಯುತ್ತೆ. ಅಂದರೆ ನೀವು ಹೆಲಿಕಾಪ್ಟರ್ನ ಓಡಿಸೋದಕ್ಕೆ ಕಲಿಯೋದಾದರೆ ಇಲ್ಲಿ ಫ್ಲೈಯಿಂಗ್ ಕ್ಲಾಸ್ಗೆ ಬಂದು ಸೇರ್ಬೋದು. ಅಂದರೆ ಇದು ಕರ್ನಾಟಕ ಗೌರ್ಮೆಂಟ್ ಅಂಡರಲ್ಲಿ ಇರೋದರಿಂದ ನೀವು ಇದಕ್ಕೆ ಅಂತ ಈ ಕ್ಲಾಸ್ಗೆ ಅಂತ ಇಷ್ಟು ಅಂತ ಅಮೌಂಟ್ ಇರುತ್ತೆ. ನೀವು ಬಂದು ಆ ಅಮೌಂಟ್ನ ಪೇ ಮಾಡಿ ನಾರ್ಮಲಿ ನಿಮ್ಮ ಈಗ ಬೇರೆ ಕೋರ್ಸ್ಗಳಿಗೆಲ್ಲ ಸ್ಕೂಲು ಕಾಲೇಜಿಗೆ ಹೋಗಿ ಯಾವ ಥರ ನೀವು ಅಲ್ಲಿ ಅಡ್ಮಿಷನ್ ಆಗ್ತೀರ ಅದೇ ರೀತಿ ಇಲ್ಲೂ ಸಹಿತ ನೀವು ಬಂದು ಅಡ್ಮಿಷನ್ ಆಗಿ ಇಲ್ಲಿ ಕ್ಲಾಸಸನ್ನು ತಗೋಬೋದು. ಸ್ನೇಹಿತರೆ, ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ನಿಮಗೆ ಹೆಲಿಕಾಪ್ಟರ್ಗಳನ್ನು ಬಾಡಿಗೆ ಕೂಡ ಕೊಡ್ತಾರೆ. ಬಾಡಿಗೆ ಅಂದರೆ ನಿಮಗೆ ಎಲ್ಲಾದರೂ ಹೋಗಬೇಕು ಅಂದರೆ ಹೆಲಿಕಾಪ್ಟರ್ಗಳನ್ನು ಗಂಟೆ ಲೆಕ್ಕದಲ್ಲಿ ಅವರ್ ಲೆಕ್ಕದಲ್ಲಿ ನಿಮಗೆ ಬಾಡಿಗೆ ಕೊಡ್ತಾರೆ. ಮೇ ಬಿ 1 ಅವರಿಗೆ 1 lakh ಸಮಥಿಂಗ್ ಇರ್ಬೋದು ಅಂತ ಅಂದ್ಕೊತೀನಿ. ನಿಮಗೆ ಬೇಕು ಅಂದರೆ ಅದನ್ನು ತೊಗೊಂಡು ಹೋಗ್ಬೋದು. ಬಟ್ ತುಂಬ ರೂಲ್ಸ್ ಕೂಡ ಫಾಲೋ ಮಾಡಬೇಕಾಗತ್ತೆ ಸ್ನೇಹಿತರೆ. ಅಂದರೆ ನೀವು ಒಂದು ಹೆಲಿಕಾಪ್ಟರ್ನ ಬಾಡಿಗೆ ತೊಗೋಬೇಕು ಅಂದರೆ ಅಲ್ಲಿನ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ, ಎಷ್ಟು ಅವರ್ ಜರ್ನಿ ಮಾಡ್ತಾಯಿದ್ರಿ, ಮತ್ತು ಅಲ್ಲಿನ ಲೋಕಲ್ DC ನಿಮ್ಮ ಡಿಸ್ಟಿಕ್ DC ಪರ್ಮಿಷನ್ ಕೂಡ ತೊಗೋಬೇಕಾಗತ್ತೆ. ತುಂಬ ರೂಲ್ಸನ್ನು ಕೂಡ ಫಾಲೋ ಮಾಡಬೇಕು. ಏಕೆಂದರೆ ನೀವು ಮೇಲೆ ಓಡಿಸೋದ್ರಿಂದ ಇದೆಲ್ಲ ಅವಶ್ಯಕವಾಗಿ ಬೇಕಾಗತ್ತೆ. ಏನಾದರೂ ಪ್ರಿಕಾಷನ್ಸ್ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಕೂಡ DC ಪರ್ಮಿಷನ್ ತೊಗೋಬೇಕು. ಇಲ್ಲಿ ನಿಮಗೆ ಹೆಲಿಕಾಪ್ಟರ್ ಅಷ್ಟೇ ಅಲ್ಲ, ಮಾಮೂಲಿ ಸ್ನೇಹಿತರೆ ನಿಮಗೆ ಫ್ಲೈಯಿಂಗ್ ಕ್ಲಾಸಲ್ಲಿ ಬರೀ ಹೆಲಿಕಾಪ್ಟರ್ ಮಾತ್ರ ಹೇಳ್ಕೊಡಲ್ಲ. ನಾರ್ಮಲಿ ಚಿಕ್ಕ ಪ್ಲೇನ್ಗಳು ಕೂಡ ಇರುತ್ತೆ. ಅದರಲ್ಲಿ ನಿಮಗೆ ಮೇನ್ ಆಗಿ ಹೆಲಿಕಾಪ್ಟರ್ಗಿಂತ ಫ್ಲೈಯಿಂಗ್ ಕ್ಲಾಸಲ್ಲಿ ಅದ್ರ ಬಗ್ಗೆನೇ ನಿಮಗೆ ಜಾಸ್ತಿ ಕ್ಲಾಸಸ್ ಇರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆಯಲ್ವಾ ಏರೋಪ್ಲೇನ್, ಈ ಥರದ ಪ್ಲೇನ್ಗಳಲ್ಲಿ ನಿಮಗೆ ನಾರ್ಮಲಿ ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ. ಇದು ಮೇನಾಗಿ ಇದು ಕ್ಲಾಸಸ್ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು. ಇದು ಒಂದು ಹಳೆಯ ಪ್ಲೇನ್. ಅಲ್ಲೇ ಈಗ ಸದ್ಯ ಇದು ರನ್ನಲ್ಲಿಲ್ಲ, ಹಾಗೆ ಹೊರಗಡೆ ನಿಲ್ಲಿಸಿದ್ದಾರೆ, ನೋಡ್ತಿರ್ಬೋದು ನೀವು. ಅಂದರೆ ನಿಮಗೆ ಇಲ್ಲಿ ಬಂದು ಕ್ಲಾಸಸ್ಗೆ ಅಂತ ಸೇರಿದ ಮೇಲೆ ಈ ಥರದ ಪ್ಲೇನ್ಗಳಲ್ಲಿ ನಿಮಗೆ ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ. ಅಂದರೆ ಕ್ಲಾಸಸ್ ಅಂದರೆ ಬರೀ ಓಡಿಸೋದು ಮಾತ್ರ ಅಲ್ಲ, ಅಂದರೆ ನೀವು ಅದನ್ನು ಏನಾದರೂ ಸಣ್ಣ ಪುಟ್ಟ ಅದರಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದನ್ನು ಹೇಗೆ ಸರಿಪಡಿಸೋದು, ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಹೇಗೆ ನಿಭಾಯಿಸೋದು, ಪ್ರತಿಯೊಂದು ನೀವು ಈ ಕ್ಲಾಸಸ್ಸಲ್ಲಿ ಕಲಿಬೋದು.